ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಪ್ರಥಮ ಹೆಜ್ಜೆ ಕಿಡ್ಸ್ ಕೇರ್. ಇವತ್ತು ನಮ್ಮ ಪ್ರಥಮ ಹೆಜ್ಜೆ ಕಿಡ್ಸ್ ಕೇರಿನ LKG ಹಾಗೂ UKG ಮಕ್ಕಳನ್ನ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಂತ್ ನಮ್ಮ ಕಾನ್ಸೆಪ್ಟ್ ಬಂದು ಕಮ್ಯುನಿಟಿ ಹೆಲ್ಪರ್ಸ್ ಆಗಿರೋದ್ರಿಂದ ನಾವು ಸೆಲೆಕ್ಟ್ ಮಾಡೋ ಜಾಗನೂ ಹಾಗೆ ಇರಬೇಕು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡೋ ಜಾಗನೇ ಅಗ್ನಿಶಾಮಕ ಠಾಣೆ, ಫೈರ್ ಸ್ಟೇಷನ್, ಮುಡಂಗಟ್ಟಿ, ಮಾಗಡಿ ರೋಡ್. ಆಲ್ರೆಡಿ ನಾವು ಮತ್ತೆ ಒಂದು ಬ್ಯಾಚ್ ಮಕ್ಕಳು ಏನಿದ್ದೀವಿ LKG ಹಾಗೂ UKG, ಸೊ ಒಂದು ಬ್ಯಾಚ್ ಮಕ್ಕಳು ಮತ್ತು ಟೀಚರ್ಸ್ ಬಂದು ಫೈರ್ ಸ್ಟೇಷನ್ನ ತಲುಪಿದ್ದೀವಿ. ಇನ್ನೂ ಒಂದು ಬ್ಯಾಚ್ ಮಕ್ಕಳಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ವಿ. ಆಲ್ಮೋಸ್ಟ್ ಅವರು ಆನ್ ದ ವೇ ಇದ್ದರು. ಸೊ ಫೈನಲಿ ಆ ಮಕ್ಕಳು ಕೂಡ ಬಂದು ತಲುಪಾದ್ಮೇಲೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಸರ್ ಕಡೆಯಿಂದ ಕ್ಲಾಸ್ ಶುರು ಮಾಡಿಸಿದ್ವಿ. ನಂಬರ್ ಗೊತ್ತಾ? ನೋಡು, 101 ಬೆಂಕಿ ಆದರೆ 101 ಕಾಲ್ ಮಾಡಬೇಕು. ಓಕೆನಾ? ಕಾಲ್ ಮಾಡಿ ನಿಮ್ಮ ಮನೆ ಬೆಂಕಿ ಹಚ್ಕೊಂಡ್ರೆ 101 ಕಾಲ್ ಮಾಡಿ ಎಲ್ಲಿ ಬೆಂಕಿ ಆಗಿದೆ ಏನಾಗಿದೆ ಹೇಳ್ಬೇಕು. ವೆಹಿಕಲ್ ಸ್ಟೋಕಿಂಗ್ ವೆಹಿಕಲ್ ಹೋಗುವ ಬನ್ನಿ. 4-5 ಜನ ಕೂತ್ಕೊಂಡು ಹೋಗ್ಬೋದು ಫೈರಲ್ಲಿ. ಫೈರ್ ಆದಾಗ ನಾವು ಫಸ್ಟು ರೆಸ್ಪಾನ್ಸಿಬಿಲಿಟಿ ಬರ್ತೀವಿ. ಅಲ್ಲಿ ಒಬ್ಬರು ಆಫೀಸರ್ ಇರ್ತಾರೆ, 5 ಜನ ನಾವು ಫೈರ್ಮನ್ ಫೈಟರ್ಸ್ ಇರ್ತಾರೆ. ಓಕೆನಾ? ಇನ್ನು 5 ಥರನ್ ಇದೆ, ಎಕ್ವಿಪ್ಮೆಂಟ್ಗಳೆಲ್ಲ ಇರ್ತವೆ. ಓಕೆನಾ? ಫೈರ್ ಫೈಟಿಂಗ್ ಆಫ್ ಮಾಡೋಕ್ಕೆ ಏನೇನು ಬೇಕೋ ಎಕ್ವಿಪ್ಮೆಂಟ್ ಕೂಡ ಇವಾಗ ಇದೆ. ಅದನ್ನೇ ನೋಡ್ಕೊಬೇಕು ನೀವು. ನಮ್ಮ ಕೇಳ್ತೀನಿ ಏನೇನಿದೆ ಅನ್ನೋ ಗಾಡಿಯಲ್ಲಿ ಹೇಳ್ತೀನಿ. ನೋಡ್ಬೇಕಾ? ರಾಜು ಸರ್ ಮಕ್ಕಳನ್ನ ಒಂದು ಕಡೆಯಿಂದ ಹತ್ತಿಸ್ತಿದ್ರು, ಇನ್ನೊಬ್ರು ಆಫೀಸರ್ ಬಂದು ಮಕ್ಕಳನ್ನ ಆ ಕಡೆಯಿಂದ ಇಳಿಸ್ತಿದ್ರು ಜೋಪಾನವಾಗಿ. ಎಲ್ಲ ಮಕ್ಕಳು ಒಬ್ಬರಾದ್ಮೇಲೆ ಒಬ್ಬರು ರೈನಾಗೆ ಎಲ್ಲ ಒಳಗಡೆ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅಂತ ನೋಡಿಕೊಂಡು ಹೊರಗಡೆ ಬಂದರು. ಬಂದಮೇಲೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ರು ನೆಕ್ಸ್ಟ್ ಕ್ಲಾಸ್ ಯಾವಾಗ ಶುರು ಮಾಡ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಆಫೀಸರ್ ಬಂದು ನೀರಲ್ಲಿ ಬಿದ್ದವ್ರನ್ನ ಹೇಗೆ ರೆಸ್ಕ್ಯೂ ಮಾಡ್ತಾರೆ, ಅವಾಗ ಯಾವ ಥರ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರೆ ಅಂತ ಕೂಡ ಸ್ಟಾರ್ಟ್ ಮಾಡಿದ್ರು ಮಕ್ಕಳಿಗೆಲ್ಲ ಹೇಳಲಿಕ್ಕೆ. ಇವಾಗಲ್ವಾ ಅವಾಗ ಇದನ್ನ ಹಾಕೊಂಡು ಎಷ್ಟು ಮಾಡೋದು ನಿಮಗೆ ಹಿಂಗೆ. ಓಕೆನಾ? ಅಂದರೆ ಕೆರೆಯೊಳಗೆ ಮುಳುಗೋಗಿರ್ತಾರಲ್ಲ ಅದಕ್ಕೆ ಮತ್ತು ನಮ್ಮ ರೆಸ್ಕ್ಯೂಗೆ ಓಕೆನಾ? ಹಿಂಗೆ ಬನ್ನಿ. ಇದು ಬಂದು ಪೆಟ್ರೋಲ್ ಬಂಕ್ ಫೈರ್ ಆದಾಗ ಇದನ್ನ ಫೋನ್ ಕೀಲ್ ಅಂತ ಕರಿತೀವಿ. ಫೋನ್ ಐತೆ, ಪೆಟ್ರೋಲ್ ಬಂಕ್ ಫೈರ್ ಆದಾಗ ಈ ಫೋನ್ ಯೂಸ್ ಮಾಡಿ ನಾನು ಡೆಮೋನ್ಸ್ಟ್ರೇಷನ್ ಕೊಡ್ತೀವಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದನ್ನ ಫೋನ್ ಕೀಲ್ ಅಂತ ಕರಿತೀವಿ. ಓಕೆನಾ? ಹೇಳಿಲ್ವಲ್ಲ ಅವಾಗ ಇದನ್ನ PSF ಅಂತ ಕರಿತೀವಿ. ಇದನ್ನ ಹಾಕೊಂಡು ಆಪ್ರೇಟ್ ಮಾಡ್ತೀವಿ ನಾವು. ಬೆಂಕಿ ಹಾಕ ಕೊಡ್ತೀವಿ ಒಳಗಡೆ. ಇದನ್ನ ಬ್ರೀತಿಂಗ್ ಆಪ್ರೇಟರ್ಸ್ ಅಂತ ಕರಿತೀವಿ. ಓಕೆನಾ? ಇದು PSF ಅಂತ ಎಲ್ಲಿ ನಾರ್ಮಲ್ ಗಾಡಿ ತುಂಬಿರ್ತೀವಿ. ಬೆಂಕಿ ಅಂತ ಹೋಗ್ಬಿಟ್ರೆ ಸ್ಮೋಕ್ ಇರುತ್ತಲ್ವ, ನಾವು ಅಡಿಗೆ ಹೋಗೋಕ್ಕಾಗೋದಿಲ್ಲ. ಆವಾಗ ಇದನ್ನ ಹಾಕೊಂಡು ಒಳಗಡೆ ಹೋಗಿ ಬೆಂಕಿ ಹರಿಸ್ತೀವಿ. ಆಯಿತಾ? ಇದು 45 ನಿಮಿಷ ಕೆಲಸ ಮಾಡುತ್ತೆ. ನಮಗೆ ಬೆಂಕಿ ಆದಾಗ ಏನು ಆಗೋದಿಲ್ಲ. ಸ್ಮೋಕ್ ಬಂದಾಗ ಗಾಳಿ ಬರುತ್ತೆ, ನಾವು ಉಸಿರಾಡ್ಬೋದು. ನೋಡ್ತಾ ಇದ್ದೀರಾ? ಬೆಂಕಿ ಹಚ್ಕೊಂಡ್ಮೇಲೆ ಹೊಗೆ ಬಂದೇ ಬರುತ್ತೆ. ಸೊ ಹೊಗೆ ಬಂದಾಗ ಹೇಗೆ ಉಸಿರಾಡ್ತಾರೆ, ಒಳಗಡೆ ಹೋಗಿ ಹೇಗೆ ರೆಸ್ಕ್ಯೂ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಂದು ಕ್ಲಿಯರ್ ಆಗಿ ಸರ್ ನಮ್ಗೆ ಅರ್ಥ ಮಾಡಿಸಿದ್ರು. ಮಕ್ಳಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ರೀತಿಯಲ್ಲೇ ಹೇಳಿ ಮಕ್ಳಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರು. ಅದಾದ್ಮೇಲೆ ಬೆಂಕಿ ಹಚ್ಕೊಂಡಾಗ ಹೇಗೆ ಆರಿಸ್ತೀರಾ ಅಂತ ಕೇಳಿದಾಗ ಒಂದು ಮಗು ಹೇಳ್ತು ನೀರು ಹಾಕ್ತೀವಿ ಅಂತ. ಸೊ ಅವರು ನಾವು ಹೇಗೆ ನೀರು ಹಾಕ್ತೀವಿ ತೋರಿಸ್ತೀವಿ ಬನ್ನಿ ಅಂತ ಹೇಳಿ ನಮ್ಮನ್ನು ಈ ಜಾಗಕ್ಕೆ ಕರ್ಕೊಂಬಂದ್ರು. ಇಲ್ಲಿ ಕರ್ಕೊಂಬಂದಾದ್ಮೇಲೆ ಸರೇ ಬಂದು ಪ್ರತಿಯೊಂದು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಮಕ್ಳ ಹತ್ರ ನಿಂತ್ಕೊಂಡು. ನೋಡ್ರಾ?
ಬಿಲ್ಡಿಂಗಿಗೆ ನೀರು ಬಿದ್ದರೆ ಹೇಗೆ ಆರಿಸ್ಬೇಕು, ಯಾವ ಥರ ಯೂಸ್ ಮಾಡಬೇಕು ವಾಟರ್ನೆಲ್ಲ ಅಂತ ಹೇಳಿ ಒಬ್ಬರು ಸರ್ ಡೆಮೋ ತೋರಿಸ್ತಾ ಇದ್ರು. ಹಾಗೆ ಇನ್ನೊಂದು ಆಫೀಸರ್ ಕೂಡ ದೊಡ್ಡದೊಂದು ಪೈಪ್ ಇಟ್ಕೊಂಬಂದರು. ನಾವು ಯಾಕೆ ತರ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ತಂದಮೇಲೆ ಗೊತ್ತಾಯಿತು ಅದು ಆ ಪೈಪಲ್ಲಿರೋ ನೀರನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದೇನಂದ್ರೆ ಕಾಟನ್ ಬೇಗ ಬೆಂಕಿ ಆರೋದಿಲ್ಲ, ಆವಾಗ ಯೂಸ್ ಮಾಡ್ತೀವಿ. ಮತ್ತು ಫಿಲಮ್ ಶೂಟಿಂಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಒಳ್ಳೆಯ ಥರ ಬೇಕಲ್ಲ ನಮಗೆ. ಡೆಮೋ ಕ್ಲಾಸ್ ಎಲ್ಲ ಮುಗೀತು. ಸೊ ಮಕ್ಕಳನ್ನ ಕರ್ಕೊಂಡ್ಬಂದು ಆಫೀಸ್ ಮುಂದೆ ಒಂದು ಫೋಟೋ ಕ್ಲಿಕ್ ಮಾಡಬೇಕಿತ್ತು. ಆಫೀಸರ್ ಜೊತೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ ನಾವು ವಿಸಿಟ್ ಮಾಡಬೇಕಾಗಿದ್ದ ಪ್ಲೇಸೇ ಆಫೀಸು. ಸೊ ಪೊಲೀಸ್ ಆಫೀಸರ್ ಅಂದ್ರೆ ಮಕ್ಕಳಿಗೆಲ್ಲ ಭಯ ಇರುತ್ತೆ, ಮಾತಾಡಲ್ಲ, ಕೆಲವು ಮಕ್ಕಳು ಅಳ್ತಾರೆ. ಆದ್ರೆ ಇಲ್ಲಿ ಫೈರ್ ಫೈಟರ್ಸ್ ಆಫೀಸರ್ಸ್ ಏನ್ ನಡ್ಕೊಂಡ್ರು ಮಕ್ಕಳ ಜೊತೆ ಮಾತಾಡಿದ ರೀತಿ ಆಗಿರ್ಬೋದು, ಒಬ್ರು ಮಕ್ಕಳು ಕೂಡ ನಮ್ಮಲ್ಲಿ ಎದುರ್ಕೊಳ್ಳಿಲ್ಲ. ಎಲ್ಲಾ ಮಕ್ಕಳು ಧೈರ್ಯವಾಗಿ ಮಾತಾಡ್ತಿದ್ರು. ಹಾಗೆ ಆಫೀಸ್ನಲ್ಲಿ ಸರ್ ಕ್ವೆಶನ್ಸ್ ಕೇಳ್ತಿದ್ರು. ಎಲ್ಲಾ ಕ್ವೆಶನ್ಸ್ಗೂ ಸರ್ ಮಕ್ಕಳು ಆನ್ಸರ್ಸ್ ಮಾಡ್ತಿದ್ರು. ಆಫೀಸರ್ಸ್ ಮಕ್ಕಳಿಗೆ ಚಾಕ್ಲೇಟ್ಸ್ ತರಿಸಿದ್ರು, ಬಿಸ್ಕೆಟ್ಸ್ ತರಿಸಿದ್ರು. ಎಲ್ಲಾ ಮಕ್ಕಳಿಗೂ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಾದ್ಮೇಲೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗೆ ಬಂದ್ಮೇಲೆ ನಾವು ನೋಡಿದ್ದೆ ಈ ದೃಶ್ಯ ನೋಡಿದ್ವಿ. ಯಾಕೆ ಅಂದ್ರೆ ನನಗೆ ನೋಡಿದಾಗ ತುಂಬಾ ಬೇಜಾರಾಯಿತು. ಸರ್ ನಮಗೆ ಡೆಮೋ ಕ್ಲಾಸ್ಗೋಸ್ಕರ ಇಷ್ಟೊಂದು ಕಷ್ಟ ತಗೊಂಡು ಈ ಇಕ್ವಿಪ್ಮೆಂಟ್ಸ್ನೆಲ್ಲ ಓಪನ್ ಮಾಡಿ ನಮಗೆ ತೋರಿಸಿದ್ರು. ಆದ್ರೂ ಇದನ್ನು ಕ್ಲೋಸ್ ಮಾಡಲಿಕ್ಕೆ 5 ಆಫೀಸರ್ಸ್ ಇದ್ದಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದ್ ಕಡೆ ಬೆಂಕಿ ಬಿದ್ದಾಗ ಫೈರ್ ಫೈಟರ್ಸ್ ಏನು ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫೈರ್ ಫೈಟರ್ಸ್ ಆ್ಯಂಡ್ ಥ್ಯಾಂಕ್ ಯು ಆಫೀಸರ್ಸ್. ಸೊ ಬೀಯಿಂಗ್ ಎ ಪಾರ್ಟ್ ಆಫ್ ಅವರ್ ಫೀಲ್ಡ್ ಟ್ರಿಪ್ ಫಾರ್ ಫೈರ್ ಸ್ಟೇಷನ್. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಆಫೀಸರ್ಸ್ಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಫೀಲ್ಡ್ ಟ್ರಿಪ್ನ ತುಂಬ ಚೆನ್ನಾಗಿ ಮುಗಿಸ್ಕೊಟ್ರು. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.